ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ಬೇಕಾಗಿರೋದು ಒಂದು ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ಕು. ಅದು ಬಂದು ಆಸ್ಟ್ರಲ್ ಟ್ರಾವೆಲ್ ಅಂತ. ಇದನ್ನ ಕೆಲವೊಬ್ರು ಮುಂಚೆ ಕೇಳಿರ್ತೀರಾ ಅಥವಾ ಕೆಲವೊಬ್ರಿಗೆ ಇದು ಹೊಸ ಪದ ಆಗಿರುತ್ತೆ. ಸ್ಪಿರಿಚುವಲ್ ಇರೋರು ಆಲ್ಮೋಸ್ಟ್ ಇದನ್ನ ಬಳಸ್ತಾ ಇರ್ತಾರೆ. ಆಸ್ಟ್ರಲ್ ಪ್ಲೇನ್‌ಗೆ ಹೋಗಿದ್ದೆ, ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೋದು ಅಥವಾ ನಿಮ್ಗೂ ಕೂಡ ಗೈಡ್ ಮಾಡ್ತಿರ್ತಾರೆ. ಅಥವಾ ನಾನು ಹೋಗಿ ಬಂದಿದ್ದೀನಿ ಅಂತಾನೂ ಕ್ಲೇಮ್ ಮಾಡ್ತಿರ್ತಾರೆ. ಏನದು ಆಸ್ಟ್ರಲ್ ಟ್ರಾವೆಲ್ ಅಥವಾ ಆಸ್ಟ್ರಲ್ ಲೋಕಗಳು ಅಂದ್ರೆ ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು, ನಾವಿರೋದೆಲ್ಲ ಭೂಲೋಕದಲ್ಲಿ. ಇದು ನಾವು ಭೂಮಿಲಿದ್ದೀವಿ ಅದಂತೂ ಗ್ಯಾರಂಟಿ ಇದೆ. ಅದೇ ರೀತಿ ಮೇಲ್ಗಡೆ ಒಂದು ಲೋಕ ಇದೆ. ಅಂದ್ರೆ ನಮ್ಮ ಭೂಮಿನ ಬಿಟ್ಟು ಮೇಲ್ಸ್ತರ ಅಂತ ಹೇಳ್ತೀವಿ. ಆ ಲೋಕಗಳಿಗೆ ಹೆಸರು ಆಸ್ಟ್ರಲ್ ಲೋಕಗಳು ಅಂತ. ಅಂದ್ರೆ ನಾವು ಎಲ್ಲರೂ ಕೂಡ ರಾತ್ರಿ ಹೊತ್ತು ಕನ್ಸಲ್ಲಿ ಕನ್ಸು ಕಂಡೇ ಕಾಣ್ತೀವಿ. ಕೆಲವೊಬ್ರು ಕನ್ಸು ಕಾಣಲ್ಲ, ಅದು ಬೇರೆ ರೀತಿ. ಬಟ್ ಕನ್ಸಲ್ಲಿ ನಾವು ಏನು ಪ್ರಪಂಚಕ್ಕೆ ಹೋಗಿ ಅಲ್ಲೆಲ್ಲ ಏನೇನೋ ಘಟನೆಗಳು ನಡೆಯುತ್ತಲ್ಲ, ಅದನ್ನ ಕೇವಲ ಮನಸ್ಸಿನ ಒಂದು ಚಿತ್ರ ಅಥವಾ ಮನಸ್ಸಿನ ಒಂದು ಕಸಗಳು ಸೃಷ್ಟಿ ಮಾಡೋದು ಅಂತ ಹೇಳ್ತೀರಾ. ಅದು ಕೂಡ ನಿಜನೇ. ಅದನ್ನ ಬಿಟ್ಟು ಕೆಲವೊಂದು ಸಾರಿ ಕೆಲವೊಂದು ಸ್ಪಿರಿಚುವಲ್ ಅವರು ಅಥವಾ ಧ್ಯಾನ ಮಾಡೋರು, ಪೂಜೆ ಮಾಡೋರು, ಜಪ ಮಾಡೋರು ಕೆಲವೊಂದು ಗುರುಗಳನ್ನ, ಕೆಲವೊಂದು ವಿಚಿತ್ರವಾದ ಘಟನೆಗಳನ್ನ ಕನ್ಸಲ್ಲಿ ನೋಡ್ಕೊಂಡು ಬರ್ತೀವಿ. ಅದನ್ನೇ ಹೇಳ್ಬಿಡ್ತಾರೆ ಅದು ಆಸ್ಟ್ರಲ್ ಲೋಕ, ಆಸ್ಟ್ರಲ್ ಟ್ರಾವೆಲ್ ಅಂತ. ನಿಜವಾಗ್ಲೂ ಅದು ಆಸ್ಟ್ರಲ್ ಲೋಕನಾ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಸ್ಟ್ರಲ್ ಅಂದ್ರೆ ಏನು ಅಂದ್ರೆ ಬೆಳಕು ಅಂತ. ಬೆಳಕು ಅಂದ್ರೆ ಕನ್ನಡದಲ್ಲಿ ಲಿಟ್ರಲಿ ಈ ಕಣ್ಣು ಕಾಣಿಸುತ್ತೆ, ಕತ್ಲೆ ಇಲ್ದೇ ಇರೋಂಥ ಜಾಗ ಅಂತ. ಅಂದ್ರೆ ನಾವು ಕನ್ಸಲ್ಲಿ ಹೋದಾಗ ಕತ್ಲೆ ಇರಲ್ಲ. ಹಂಗಾದ್ರೆ ನಾವೆಲ್ಲರೂ ಕೂಡ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇದೀವ, ಆ ಲೋಕನ ಆಸ್ಟ್ರಲ್ ಅಂತ ಅಂದ್ಬಿಡ್ತೀವ? ನೋ, ಅದು ರಾಂಗ್, ತಪ್ಪು ತಿಳುವಳಿಕೆ. ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕಾಗಿರೋದು, ನಾವೆಲ್ಲರೂ ಕೂಡ ಸಾಧನೆ ಮಾಡೋ ಮುಂಚೆ ಆಗಲಿ ಅಥವಾ ಸಾಧನೆ ಮಾಡ್ತಾ ನಂತರವಾಗಲಿ ಕೆಲವೊಂದು ನನ್ನ ಭಾವನೆಗಳು ಅಥವಾ ನನ್ನ ಶಕ್ತಿ ಜಾಸ್ತಿ ಆದಂಗೆ ಕೆಲವೊಂದು ಲೋಕಗಳಿಗೆ ನನ್ನ ಸೂಕ್ಷ್ಮ ಶರೀರ ರಾತ್ರಿ ಹೊತ್ತು ಟ್ರಾವೆಲ್ ಮಾಡುತ್ತೆ. ಅಥವಾ ಧ್ಯಾನದಲ್ಲಿ ಕೂತಾಗ್ಲೂ ಕೂಡ ಹೊರಗಡೆಗೆ ಹೋಗಿ ಕೆಲವೊಂದು ಲೋಕಗಳನ್ನ ನೋಡ್ಕೊಂಡು ಬರುತ್ತೆ. ಆದ್ರೆ ಎಲ್ಲಾ ಟೈಮಲ್ಲೂ ಎಲ್ಲಾ ಸಮಯದಲ್ಲೂ ನಾವು ಕ್ಲೇಮ್ ಮಾಡೋದು ದೇಹದಿಂದ ಸೂಕ್ಷ್ಮ ಶರೀರ ಹೊರಗಡೆ ಬಂದಿದ ತಕ್ಷಣ ಅದು ಆಸ್ಟ್ರಲ್ ಲೋಕಕ್ಕೆ ಹೋಗುತ್ತೆ ಅಂತ ನೀವು ತಪ್ಪು ತಿಳ್ಕೊಂಡಿದೀವಿ ಅಥವಾ ತಪ್ಪು ತಿಳ್ಕೊಂಡಿದ್ದಾರೆ. ಅದನ್ನೇ ಬೇರೆಯವರು ಕೂಡ ಪ್ರಚಾರ ಮಾಡ್ತಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಇರೋದು ಭೂಲೋಕದಲ್ಲಿ, ಭೂಮಿಲಲ್ವಾ? ಇದನ್ನ ಬಿಟ್ಟು ಭುವರ್ಲೋಕ, ಸ್ವರ್ಗಲೋಕ, ವಿಜ್ಞಾನಮಯ ಲೋಕ, ಆನಂದಮಯ ಲೋಕ ಅಂತ ಮೇಲ್ಗಡೆಗಿದ್ರೆ ಕೆಳಗಡೆಗೆ ನಾವು ಕೇಳಿದ್ದೀವಿ ಆತಳ ಸುತಳ ಪಾತಾಳ ತಳತಳ ಅಂತ ಹೋಗ್ತಾ ಇರುತ್ತೆ. ಕೆಲವೊಂದು ಲೋಕಗಳು ಕೆಳಗಡೆನೂ ಏಳಿದೆ, ಮೇಲ್ಗಡೆನೂ ಏಳಿದೆ ಅಂತ. ನಾವು ಪ್ರತಿ ಸಾರಿ ದೇಹ ಬಿಟ್ಟಾಗ ನಾವು ಹೋಗೋದೆಲ್ಲ ಆಸ್ಟ್ರಲ್ ಪ್ಲೇನ್ ಅಥವಾ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ದೀರಾ ಅಂತ ಹೇಳೋದು ತಪ್ಪು. ಯಾಕಂದ್ರೆ ನಾವು ಕೆಲವೊಂದು ಸಾರಿ ನಮ್ಮ ಎನರ್ಜಿ ಡೌನ್ ಇರುತ್ತೆ ಅಥವಾ ನನ್ನ ಭಾವನೆಗಳು ದುಃಖದಲ್ಲಿರುತ್ತೆ ಅಥವಾ ಅವತ್ತಿನ ದಿನ ನನ್ನ ದೇಹ ತುಂಬಾನೇ ಎಕ್ಸಾಸ್ಟ್ ಆಗಿರುತ್ತೆ ಅನ್ಕೊಳ್ಳಿ. ಏನೋ ಕೆಲಸ ಮಾಡಿ ಏನೋ ಪ್ರಪಂಚದ್ದು ಬ್ಯುಸಿಯಾಗಿ ಆ ಸಮಯದಲ್ಲಿ ನಿಮ್ಮ ಎನರ್ಜಿ ಡೌನ್ ಇರೋದ್ರಿಂದ ಆ ಶಕ್ತಿ ನಮ್ಮನ್ನ ಕೆಳಮುಖವಾಗಿ ಎಳ್ಕೊಂಡು ಹೋಗುತ್ತೆ. ಆ ಥರ ಸಮಯದಲ್ಲಿ ನಿಮಗೆ ಆಸ್ಟ್ರಲ್ ಟ್ರಾವೆಲ್ ಅಲ್ಲ ಅಂತ ಕ್ಲೇಮ್ ಮಾಡ್ಬೇಕಂದ್ರೆ ಕೆಳಗಡೆಗೆ ಹೋದಾಗ ಲಿಟ್ರಲಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ಅರ್ಧಂಬರ್ಧ ಕತ್ಲಿರುತ್ತೆ, ಮುಸ್ಸಂಜೆ ಸಮಯ ತರ ಕಾಣಿಸುತ್ತೆ. ಅಥವಾ ನಿಮ್ಗೆ ಏನೋ ಒಂದು ಭಯವಾಗಿರುವಂಥದ್ದು, ಆಕ್ಸಿಡೆಂಟ್ ಆಗಿರುವಂಥದ್ದು, ಅಥವಾ ಎಲ್ಲೋ ಒಂದ್ ಕಡೆ ಸಿಗಾಕೊಂಡು ಅಲ್ಲಿಂದ ಹೊರಗಡೆ ಬರಕ್ಕೆ ಆಗ್ತಿರಲ್ಲ, ಅಥವಾ ಯಾರ್ದೋ ಜೊತೆ ಜಗಳ ಮಾಡ್ತಿರ್ತೀರಾ. ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಅಥವಾ ಯಾರೋ ಒಬ್ರು ವಿಚಿತ್ರವಾದ ಮನುಷ್ಯಗಳು ಕಾಣಿಸ್ತಾರೆ. ಅದನ್ನ ನೀವು ಆಸ್ಟ್ರಲ್ ಟ್ರಾವೆಲ್ ಅಂತ ಅನ್ಕೊಂಬಾರ್ದು. ಅದೇನಂದ್ರೆ ನಿಮ್ಮ ಸ್ವಭಾವತಃ ನಿಮ್ಮ ಎಮೋಷನ್ಸು ಅಥವಾ ನಿಮ್ಮ ಎನರ್ಜಿ ಕೆಳಮಟ್ಟದ ಲೋಕಕ್ಕೆ ಕರ್ಕೊಂಡು ಹೊರ್ಟೋಯ್ತು. ಅದನ್ನ ನಾವು ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಲೋಯರ್ ಎಥ್ರಿಕ್ ಪ್ಲೇನ್ ಅಂತ. ಅಂದ್ರೆ ಕೆಳಮುಖವಾಗಿ ಭುವರ್ಲೋಕ ಮೇಲ್ಗಡೆ ಒಂದಿದ್ರೆ ಕೆಳಲೋಕನೂ ಇದೆ, ಕೆಳಗಡೆನೂ ಒಂದು ಭುವರ್ಲೋಕ ಇದೆ. ಆ ಲೋಕಕ್ಕೆ ಹೋದ್ರಿ ಅಂತ. ಹಾಗೆ 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 ಇನ್ನೂ ಎನರ್ಜಿ, ದ್ವೇಷ, ಕೋಪ, ಇರಿಟೇಷನು, ದುಃಖ ತುಂಬಾ ತೀವ್ರವಾಗಿದ್ರೆ ಇನ್ನೂ ಕೆಳಗಡೆ ಕೆಳಗಡೆ ಲೋಕಕ್ಕೆ ನಿಮ್ಮ ಸೂಕ್ಷ್ಮ ಶರೀರ ಹೋಗುತ್ತೆ. ಅದನ್ನ ನೀವು ಕನ್ಸನ್ನ ಲೆಕ್ಕ ಹಾಕೊಂಡ್ರೆ ಅಥವಾ ಕನ್ಸನ್ನ ನೋಡಿದ್ರೆ ಗೊತ್ತಾಗೋಗುತ್ತೆ. ಓಕೆ, ನಾನು ಸಾತ್ವಿಕವಾಗಿದ್ದೀನಿ ಅಥವಾ ಕನಸು ಒಂದು ನಾರ್ಮಲ್ ಆಗಿ ಬರುತ್ತೆ. ಈ ಥರ ನಾನು ಹೇಳಿದ ರೀತಿ ದುಃಖ ಇರಲ್ಲ, ಭಯ ಆಗ್ತಿರಲ್ಲ, ಆತಂಕ ಇರಲ್ಲ. ಕೆಲವೊಂದು ಸಾರಿ ಸಮಾಧಾನವಾಗಿರುತ್ತೆ. ಅಥವಾ ಕೆಲವೊಂದು ಲೋಕಗಳಿಗೆ ಹೋಗಿರ್ತೀರ, ಆ ಲೋಕ ಹೇಗಿರುತ್ತೆ ಅಂದರೆ ನಾರ್ಮಲ್ ಆಗಿ ನೀರಿರುತ್ತೆ ಅಥವಾ ಕೆಲವೊಂದು ಅರ್ಧಂಬರ್ಧ ಕಟ್ಟಿರೋ ಗೋಡೆಗಳಿರುತ್ತೆ. ಅಥವಾ ಸುಮ್ಮನೆ ನನಗೆ ಗೊತ್ತಿರೋ ಅಂಥ ಕೆಲವೊಂದು ವಿಚಿತ್ರವಾದ ದೂರದ ಸಂಬಂಧಿಗಳಿರ್ತಾರೆ. ಬಟ್ ಅಲ್ಲೇನು ಭಯ ಇರಲ್ಲ, ನಾರ್ಮಲ್ ಆಗಿ ಭೂಮಿಲಿ ಇದ್ದಂಗೆ ಅಲ್ಲೂ ಇರುತ್ತೆ. ಅದನ್ನ ಹೇಳ್ತೀವಿ ನಾವು ಭುವರ್ಲೋಕ ಅಂತ.
ಆಯ್ತಾ? ಅದು ಕೂಡ ಆಸ್ಟ್ರಲ್ ಅಲ್ಲ, ಇನ್ನು ಆಸ್ಟ್ರಲ್ ಪ್ಲೇನ್ಗೆ ಬಂದೇ ಇಲ್ಲ. ಇದನ್ನ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಎಥರಿಕ್ ಪ್ಲೇನ್ ಅಂತ. ಅದು ಕೂಡ ಕನ್ಸಲಾಗುತ್ತೆ, ಅಲ್ಲೂ ಬೆಳಕಿರುತ್ತೆ, ಬಟ್ ಆದ್ರೆ ಅದು ನಾರ್ಮಲ್ ಲೋಕ ಇರುತ್ತೆ, ಲಿಟ್ರಲಿ ಭೂಮಿ ತರನೇ ಇರುತ್ತೆ. ಒಂದು ಎಕ್ಸ್ಟ್ರಾ ಏನಿರುತ್ತೆ ಅಂದ್ರೆ ನಾನು ಕೆಲವೊಂದು ಪ್ರಾಪರ್ಟೀಸ್ ಹೇಳಿದೆ, ಅಂದ್ರೆ ನಮ್ಮ ಗುರುಗಳು ತಿಳಿಸಿರೋ ಪ್ರಕಾರ ನೀರಿತ್ತು ಅಥವಾ ಅರ್ಧಂಬರ್ಧ ಗೋಡೆ ಇತ್ತು ಅಂತ ಹೇಳಿದಾಗ ನಾವು ಕೂಡ ಟ್ರಾವೆಲ್ ಮಾಡಿದಾಗ ಸೇಮ್ ಅದೇ ತರ ಇತ್ತು. ಅದನ್ನೇ ಇಂಗ್ಲಿಷ್ನಲ್ಲಿ ಕೆಲವೊಂದು ಮೂವಿಗಳು ತೆಗ್ದಿದ್ದಾರೆ. ಆ ಲೋಕನ ಹೇಳ್ತೀವಿ ನಾವು ಭುವರ್ ಲೋಕ. ಇನ್ನು ನೀವು ಆಸ್ಟ್ರಲ್ ಟ್ರಾವೆಲ್ ಶುರುನೇ ಮಾಡಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಅಥವಾ ಈಗೇನು ತುಂಬಾ ವೆಸ್ಟರ್ನರು ಅದ್ರ ಬಗ್ಗೆನೇ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಆಸ್ಟ್ರಲ್ ಪ್ಲೇನಿಗೆ ನಿಜವಾಗ್ಲೂ ನೀವು ಹೋಗಿದ್ದೀರಾ ಕನ್ಸಲ್ಲಿ ಅಥವಾ ಧ್ಯಾನಾವಸ್ಥೆಯಲ್ಲಿ ಆ ಲೋಕ ಟಚ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಆಗುವಂಥ ಮೊದಲನೇ ಫಸ್ಟ್ ಚೆಕ್ ಪಾಯಿಂಟ್ ನಿಜವಾಗ್ಲೂ ಅದು ಸ್ವರ್ಗಲೋಕ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಆಸ್ಟ್ರಲ್ ಪ್ಲೇನ್ ಅಂತೀವಿ. ನಮ್ಮ ಸಾಂಸ್ಕ್ರಿಟಲ್ಲಿ ಅಥವಾ ನಮ್ಮ ಸನಾತನದಲ್ಲಿ ಆ ಆಸ್ಟ್ರಲ್ ಲೋಕನೇ ಸ್ವರ್ಗಲೋಕ ಅಂತ ಹೇಳೋದು. ಈಗ ನಿಮಗೆ ಅರ್ಧಂಬರ್ಧ ಗೊತ್ತಾಗಿರುತ್ತೆ ಐಡಿಯಾ ಹೆಂಗಿರುತ್ತೆ ಅಂತ. ಮೊದಲನೇ ಚೆಕ್ ಪಾಯಿಂಟ್, ನೀವು ನಿಜವಾಗ್ಲೂ ಸ್ವರ್ಗಲೋಕಕ್ಕೆ ಹೋಗಿದ್ದೀರಾ ಅಂದರೆ ಆ ಲೋಕಗಳು ಸೆಲ್ಫ್ ಇಲ್ಯುಮಿನೇಟ್ ಆಗ್ತಾ ಇರುತ್ತೆ, ಸ್ವಪ್ರಕಾಶತೆ ಇರುತ್ತೆ. ಅಂದರೆ ಸೇಮ್ ಇದೇ ಥರ ಪ್ರಪಂಚ, ಬಟ್ ಅಲ್ಲೆಲ್ಲ ವಿಚಿತ್ರವಾದ ಕಲರ್ಸ್, ಆ ಕಲರ್ಸ್ನ ನೀವು ನೋಡೇ ಇರಲ್ಲ, ಅಥವಾ ಅಲ್ಲಿರುವಂಥ ವಸ್ತುಗಳೆಲ್ಲ ಅದಾಗದೆ ಸೆಲ್ಫ್ ಗ್ಲಿಟರ್ ಆಗ್ತಾ ಇರುತ್ತೆ. ಅಂದರೆ ನಮಗೆ ಒಂಥರ ಸೆಲ್ಫ್ ಇಲ್ಯುಮಿನೇಟೆಡ್ ಸ್ವಪ್ರಕಾಶತೆ ಇರುತ್ತೆ ಅದರಲ್ಲಿ. ಮತ್ತೆ ಇನ್ನೊಂದು ಚೆಕ್ ಪಾಯಿಂಟು, ನಿಮ್ಮ ದೇಹ ಆ ಲೋಕದಲ್ಲಿ ಎಂಟ್ರಿ ಆದಾಗ ನಿಮ್ಮ ದೇಹದಲ್ಲಿ ಕೆಲವೊಂದು ಉನ್ಮಾದತೆ ಇರುತ್ತೆ, ಅಥವಾ ಕೆಲವೊಂದು ಸುಖದ ಅನುಭವ ಆಗ್ತಾ ಇರುತ್ತೆ. ಲಿಟ್ರಲಿ ಹೇಗೆ ಅಂದರೆ, ನೀವು ಯಾವುದಾದ್ರೂ ಒಂದು ರೀತಿ ಅಲಂಕಾರ ಮಾಡಿರೋ ದೇವ್ರ ಮುಂದೆ ನಿಮ್ಮನ್ನು ಸಡನ್ನಾಗಿ ಹೋಗಿ ನಿಲ್ಲಿಸಿ ಆ ಸ್ಕ್ರೀನ್ ತೆಗೆದ್ರೆ ನಿಮ್ಮನ್ನು ಅದನ್ನ ನೋಡಿದ ತಕ್ಷಣ ನಿಮ್ಮ ಒಳಗಡೆ ಭಾವೋನ್ಮಾದ ಆಗುತ್ತಲ್ವಾ, ಅಂದರೆ ಲಿಟ್ರಲಿ ಗೂಸ್ ಬಂಪ್ಸ್ ಥರ ಆಗುತ್ತಲ್ವಾ. ಆ ರೀತಿ ಮೈ ಜುಮ್ ಅನ್ನೋದು, ಅಥವಾ ಆ ಲೋಕಕ್ಕೆ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಒಳಗಡೆ ಏನೋ ಒಂದು ರೀತಿ ಸುಖದ ಸಂವೇದನೆಗಳು ಇರುತ್ತೆ. ಅದನ್ನು ಮಾತ್ರ ಕರಿತೀವಿ ನಾವು ಆಸ್ಟ್ರಲ್ ಲೋಕಕ್ಕೆ ಹೋಗಿದ್ದೀರಾ ಅಥವಾ ಆಸ್ಟ್ರಲ್ ಪ್ಲೇನ್ನ ಟಚ್ ಮಾಡಿದ್ದೀರಾ ಅಂತ. ಲಿಟ್ರಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಭುವರ್ ಲೋಕಕ್ಕೆ ಹೋಗ್ತಿರ್ತೀವಿ, ಅಂದರೆ ಸೇಮ್ ಇದೇ ಥರ ಆ ಲೋಕ ಇರುತ್ತೆ, ಬೆಳಕಿನ ಪ್ರಪಂಚ ಇರುತ್ತೆ, ಬಟ್ ಅಲ್ಲೆಲ್ಲ ಮಾಮೂಲಿ ಜನಗಳೇ ಇರ್ತಾರೆ, ಮಾಮೂಲಿ ಈ ಪ್ರಪಂಚದ್ದೇ ಬಿಸ್ನೆಸ್ಗಳು, ಪ್ರಪಂಚದ ಮೈಂಡ್ ಸೆಟ್ಟೇ ಇರುತ್ತೆ. ನಾವು ಅದನ್ನೇ ಆಸ್ಟ್ರಲ್ ಟ್ರಾವೆಲ್ ಅಂತೀರ. ಆಸ್ಟ್ರಲ್ ಟ್ರಾವೆಲ್ಗೆ ಹೋಗಬೇಕು ಅಥವಾ ಆ ಲೋಕ ಟಚ್ ಮಾಡಬೇಕಂದ್ರೆ ನೀವು ತುಂಬಾ ಸ್ಪಿರಿಚುವಲಿ ಸಾಧನೆ ಮಾಡಿರಬೇಕು, ಧ್ಯಾನ ಮಾಡಬೇಕು, ನಿಮ್ಮೊಳಗಡೆ ಶಕ್ತಿಯ ಕಲೆಕ್ಷನ್ ಜಾಸ್ತಿ ಇರಬೇಕು, ಲಿಟ್ರಲಿ ಪುಣ್ಯ ಅಂತೀವಿ. ಆಗ ಮಾತ್ರ ನಿಮ್ಮ ಸೂಕ್ಷ್ಮ ಶರೀರ, ಈ ದೇಹ ಬಿಟ್ಟು ಇನ್ನೂ 4.5 ಇದೆ, ಅದು ಆ ಲೋಕದ ತನಕ ನಿಮ್ಮನ್ನು ತಳ್ಳುತ್ತೆ. ಕೆಲವೊಂದು ದಿನ ಕೆಲವೊಂದು ಸಮಯದಲ್ಲಿ ನೀವು ಈ ರೀತಿ ಆಗಿರೋವಂಥ ಕನಸುಗಳನ್ನ ನೋಡ್ತೀರಾ, ಅಥವಾ ಧ್ಯಾನದಲ್ಲಿ ಕೂತಾಗ ಅದನ್ನು ನಾವು ಔಟ್ ಆಫ್ ಬಾಡಿ ಅಂತೀವಿ, ದೇಹ ಬಿಟ್ಟು ಆ ಲೋಕಕ್ಕೆ ಟಚ್ ಮಾಡ್ತೀರಾ. ಆಗ ಮಾತ್ರ ಆ ಲೋಕದಲ್ಲಿ ಪ್ರಯಾಣ ಮಾಡಿ ಮಾಡಿ ಬಂದರೆ ಮಾತ್ರ ನೀವು ಹೇಳ್ಕೋಬೇಕು ನಾನು ಆಸ್ಟ್ರಲ್ ಟ್ರಾವೆಲ್ ಮಾಡಿದೆ ಅಂತ. ಇದು ಸ್ವಲ್ಪ ಕನ್ಫ್ಯೂಷನ್. ಈ ಮೇಲ್ಗಡೆ ಹೋಗೋದು ಕೆಳಗಡೆ ಹೋಗೋದು ಬಿಟ್ಟು ಕೆಲವೊಂದು ರೀತಿ ಕನ್ಸುಗಳು ಕಾಣ್ತೀರಾ, ಅಂದರೆ ಲಿಟ್ರಲಿ ನಿಮ್ಮ ಬೆಳಗಿಂದ ಆಫೀಸಲ್ಲಿ ಇದ್ದಿದ್ದೇ ಬರುತ್ತೆ, ಅಥವಾ ಯಾವುದೋ ಮದುವೆ ಮನೆಗೆ ಹೋದರೆ ರಾತ್ರಿ ಎಲ್ಲ ಮದುವೆ ಮನೆಯಲ್ಲೇ ಇರ್ತೀರಾ, ಅಥವಾ ಯಾವುದೋ ಒಂದು ಎಮೋಷನ್ನ ಕಂಪ್ರೆಸ್ ಮಾಡಿರ್ತೀರಾ, ಅದನ್ನು ನೀವು ಅಲ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡ್ತಿರ್ತೀರಾ, ಕನ್ಸಲ್ಲಿ ಅದನ್ನು ಅನುಭವಿಸ್ತಾ ಇರ್ತೀರ. ಲಿಟ್ರಲಿ ಇಲ್ಲಿ ಬಾಯ್ ಬಿಟ್ಟು ಹೇಳೋಕ್ಕಾಗಿರಲ್ಲ, ಬೈಯೋಕ್ಕಾಗಿರಲ್ಲ, ಅಥವಾ ಕೆಲವೊಂದು ನಿಮ್ಮ ಆಸೆಗಳನ್ನ ಅದ್ಮಿಟ್ಕೊಂಡಿರ್ತೀರ, ಅದನ್ನು ಕನ್ಸಲ್ಲಿ ಮಾಡ್ತಿರ್ತೀರ. ಅದನ್ನು ಹೇಳ್ತೀವಿ, ಈ ಲೋಕಗಳನ್ನ ಟ್ರಾವೆಲ್ ಮಾಡೋದು ಬಿಟ್ಟು ನೀವು ನಿಮ್ಮದೇ ಅಂತರಂಗ ಶೆಲ್ ಅಂತೀವಿ, ಆ ನಿಮ್ಮದೇ ಗೂಡು ಕಟ್ಕೊಂಡು ನಿಮ್ಮ ಮನಸ್ಸು ಅದನ್ನು ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಅನುಭವಿಸ್ತಾ ಇದೆ ಅಂತ. ಈ ಕಸಕ್ಕೆ ಇದನ್ನ ನಾವು ಕಂಪ್ಲೀಟ್ ಇಗ್ನೋರ್ ಮಾಡಿ ಅದು ಏನೂ ಇಂಪಾರ್ಟೆನ್ಸ್ ಇಲ್ಲ ಅಂತೀವಿ. ಕನ್ಸೆಲ್ಲ ಸುಮ್ಮನೆ ನಂದೇ ಮೈಂಡಿನ ಕಲ್ಪನೆ ಅಂತಾರೆ ನೋಡಿ, ಅದು ಯಾವುದಕ್ಕೆ ಅನ್ನೋದು ಅಂದರೆ ಈಗ ಹೇಳಿದ್ನಲ್ಲ, ನಾನು ಏನು ಕಂಪ್ರೆಸ್ ಮಾಡ್ತೀನಿ ಎಮೋಷನ್ಸು ಅವೆಲ್ಲ ಫಿಲ್ಟರ್ ಆಗ್ತಾ ಇರುತ್ತೆ. ಇದು ಕೂಡ ಒಳ್ಳೇದು, ಯಾಕಂದರೆ ಫಿಲ್ಟರ್ ಆಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಇಲ್ಲ ಅಂದರೆ ಅದು ನಿಮ್ಮ ತಲೆಯಲ್ಲೇ ಉಳ್ಕೊಂಡು ಮತ್ತೆ ಬೆಳಗ್ಗೆ ಎದ್ದಾಗ ಈ ಪ್ರಪಂಚದಲ್ಲಿ ಅದು ನಿಮ್ಮನ್ನ ಕಾಡೋದು, ಆ ಆಸೆಗಳು ನೀವು ಮತ್ತೆ ಮತ್ತೆ ಹುಟ್ಟಿಸ್ಕೊಂಡು ಅದಕ್ಕೆ ಮತ್ತೊಂದು ತಪ್ಪುಗಳಾಗೋದು. ಫಿಲ್ಟರ್ ಆಗೋದು ಓಕೆ, ಬಟ್ ಈ ಕಸದಲ್ಲೇ ಎಷ್ಟೊಂದು ಜನ ಉಳ್ಕೊಂಡ್ಬಿಡ್ತೀವಿ. ಇದಕ್ಕೆ ಹೇಳ್ತಾರೆ ಚಿತ್ತ ಶುದ್ಧಿ ಆಗಬೇಕು, ಮನಸ್ಸಿನ ಶುದ್ಧಿ ಆಗಬೇಕು, ಸಾಧನೆ ಮಾಡು, ಆದಷ್ಟು ಈ ಆಸೆಗಳನ್ನ ನೀನು ಸಾತ್ವಿಕವಾಗಿ ಈಡೇರಿಸ್ಕೊ, ಪಾಸಿಟಿವ್ ವೇಯಲ್ಲಿ ಈಡೇರಿಸ್ಕೊಂಡು ಅದ್ಮಿಟ್ಕೊಂಬೇಡ, ಅಥವಾ ಜಾಸ್ತಿ ಎಮೋಷನ್ನ ಜನ್ರೇಟ್ ಮಾಡಬೇಡ, ಯಾಕಂದರೆ ನೀವು ಲಿಟ್ರಲಿ ಈ ಕಸದಲ್ಲೇ ಇರ್ತೀರಾ ಅಂತ. ಇದೆಲ್ಲ ಕಸ ಬಿಟ್ಟು
ಸಾಧನೆ ಮಾಡಿದ್ರೆ ನಿಜವಾಗ್ಲೂ ಯಾಕೆ ಮಾಡ್ಬೇಕು ಸಾಧನೆ ಅಂದರೆ, ನೀವು ಅಟ್ಲೀಸ್ಟ್ ಸ್ವರ್ಗಲೋಕಕ್ಕೆ ಅಥವಾ ಭುವರ್ಲೋಕ, ಆ ಸ್ವರ್ಗಲೋಕ ಮೀರಿದ ಕೆಲವೊಂದು ಲೋಕ ಇದೆ, ಅಲ್ಲೆಲ್ಲ ಹೋಗೋಕ್ಕೆ ನಿಮ್ಮೊಳಗಡೆ ಎನರ್ಜಿ ಬೇಕು. ಆ ಎನರ್ಜಿ ಪುಣ್ಯ ಬೇಕು ಅಂದರೆ ನಿಮ್ಮ ಸ್ವಭಾವ ಸರಿಯಾಗಬೇಕು, ಸಾಧನೆ ಮಾಡಬೇಕು. ಅದ್ರ ಜೊತೆ ಈ ಕನಸು ಹೇಗೆ ಆಗುತ್ತೋ ಅದೇ ರೀತಿ ನಿಮ್ಮ ಜೀವನ ಸೃಷ್ಟಿಯಾಗುತ್ತೆ. ಕನಸಿಗೂ ನಿಮ್ಮ ಜೀವನಕ್ಕೂ ಡೈರೆಕ್ಟ್ ಸಂಬಂಧ ಇದೆ. ಅದು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಂಡಾಗ ಅಷ್ಟೇ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಗುರುಗಳು ಕನ್ಸಲ್ಲಿ ನೋಡಿದ್ರು ನೆಕ್ಸ್ಟ್ ಅವ್ರ ಜೀವನದಲ್ಲಿ ಈ ರೀತಿ ಆಯಿತು ಅಂತ ಹೇಳಲ್ವಾ? ಯಾಕಂದರೆ ಈ ಲೋಕಕ್ಕೆಲ್ಲ ಯಾಕೆ ಹೋಗಬೇಕು, ಆಸ್ಟ್ರಲ್ ಲೆವೆಲ್ ತನಕ ಟಚ್ ಮಾಡಿ ಅಂತ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಯಾವಾಗ ನೀವು ಆಸ್ಟ್ರಲ್ ಲೋಕಕ್ಕೆ ಪ್ರತಿದಿನ ಟ್ರಾವೆಲ್ ಮಾಡ್ತೀರೋ, ಸ್ವರ್ಗಲೋಕದಲ್ಲಿ ಎಲ್ಲಿ ತನಕ ನಿಮ್ಮ ಸೂಕ್ಷ್ಮ ಶರೀರ ಇರುತ್ತೋ, ಈ ಜೀವನದಲ್ಲಿ ನಿಮ್ಮ ಜೀವನಕ್ಕೆ ಬರುವಂಥ ಎಫೆಕ್ಟು ನೆಗೆಟಿವ್ಗಳೆಲ್ಲವೂ ಕಡಿಮೆ ಇರುತ್ತೆ. ಆದಷ್ಟು ನಿಮ್ಮ ಜೀವನ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಹೇಳೋದು, ಒಳಗಡೆ ನಾನು ನನ್ನ ಸೂಕ್ಷ್ಮ ಶರೀರ ಎಲ್ಲಿ ಇಟ್ಕೊಂಡಿರ್ತೀನೋ ಅದೇ ರೀತಿ ಜೀವನದಲ್ಲಿ ನನ್ನ ಪಾಸಿಟಿವ್ ಪರಿಸ್ಥಿತಿ ಆರೋಗ್ಯಗಳು ಕ್ರಿಯೇಟ್ ಆಗುತ್ತೆ ಅಂತ. ಆಸ್ಟ್ರಲ್ ಟ್ರಾವೆಲ್ ಅಂದರೆ ಅರ್ಥ ಮಾಡಿಕೊಂಡು ಸಾಧನೆ ಮಾಡ್ತಾ ಹೋದರೆ ನಾವು ಕೂಡ ಆ ಲೋಕಗಳ ಅನುಭವ ಆಗುತ್ತೆ. ಲಿಟ್ರಲಿ ನಾವು ಅದನ್ನೇ ದಿನ ಪ್ರಯತ್ನ ಪಡ್ತೀವಿ, ಅದನ್ನು ಅಚೀವ್ ಮಾಡ್ತಿದ್ದೀವಿ. ಇದನ್ನು ಕ್ಲಾರಿಟಿಯಾಗಿ ತಿಳ್ಸೋಕ್ಕೋಸ್ಕರ ಇದೊಂದು ವಿಡಿಯೋ. ನಮಸ್ತೆ.